ನಂಗಿನ್ನು ಜಾಬ್ ಆಗಿಲ್ಲ, ಇಂಟರ್ವ್ಯೂ ಫೇಸ್ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಇಲ್ಲ, ಏನಾದರೂ ಟಿಪ್ಸ್ ಇದ್ರೆ ಹೇಳಿ ಅಂತ. ನೀವು ಅಬ್ಸರ್ವ್ ಮಾಡಿದ್ದೀರಾ? ಹೊಸ ಬಟ್ಟೆ ಹಾಕೊಂಡಾದಾಗ ಅಥವಾ ನಿಮ್ಮಲ್ಲಿಗೆ ಖುಷಿ ಅನ್ಸಿರೋಂಥ ವಸ್ತು ನೀವು ಕೈಯಲ್ಲಿ ಹಿಡ್ಕೊಂಡಾಗ, ಹೊಸ ಬ್ಯಾಗ್ ಆಗಿರ್ಬೋದು, ನಿಮ್ಗೆ ಇಷ್ಟ ಇರೋಂಥ ಸ್ಲಿಪ್ಪರ್ಸ್ ಆಗಿರ್ಬೋದು, ಹಾಕೊಂಡು ಹೊರಗಡೆ ಹೋದಾಗ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಒಂದು ಲೆವೆಲ್ ಜಾಸ್ತಿ ಆಗಿರುತ್ತೆ. ಕಾನ್ಫಿಡೆಂಟ್ ಲೆವೆಲ್ ಒಂದು ಲೆವೆಲ್ ಜಾಸ್ತಿ ಆಗಬೇಕು ಅಂದರೆ ನಾವು ಕಂಫರ್ಟೇಬಲ್ ಆಗಿರೋಂಥ ಬಟ್ಟೆ ಹಾಕೋಬೇಕು. ಯಾವುದೇ ಕಾರಣಕ್ಕೂ ನಾವು ಹಾಕೊಂಡಿರೋಂಥ ಬಟ್ಟೆ ಮೇಲೆ ನಮಗೆ ಕನ್ಸರ್ನ್ ಇದೆ, ಏನು ಸರಿ ಇಲ್ಲ ಅಂತ ಹೇಳೋ ಫೀಲಿಂಗ್ ನಮ್ಮ ಮೈಂಡಲ್ಲಿ ಯಾವತ್ತೂ ಇರಬಾರ್ದು. ಎರಡನೇದು, ನೀವು ಹಿಡ್ಕೊಳ್ಳೋಂಥ ಬ್ಯಾಗ್ ನಿಮಗೆ ಕಂಫರ್ಟೇಬಲ್ ಆಗಿರಬೇಕು. ಹಾಕೊಳ್ಳೋ ಅಂಥ ಚಪ್ಪಲಲ್ಲಿ ನೀವು ಕಾನ್ಫಿಡೆಂಟ್ ಆಗಿ ನಡೀತಾ ಇರಬೇಕು. ಇಂಟರ್ವ್ಯೂಗೆ ಹೋಗುವಂಥ ಒಂದು 2-3 ದಿನ ಹಿಂದೆಯಿಂದ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡೋ ಅಂತ ಅಭ್ಯಾಸ ಮಾಡ್ಕೊಳ್ಳಿ. ಕನ್ನಡಿಯಲ್ಲಿ ಮುಂದೆ ನೀವು ನಿಂತ್ಕೊಂಡು ಮಾತಾಡಿದಾಗ ಯಾವ ಥರ ಎಕ್ಸ್ಪ್ರೆಷನ್ ಕೊಟ್ಟರೆ ನೀವು ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡ್ತಿದ್ದೀರಾ ಅಂತ ಮುಂದೆ ಕೂತ್ಕೊಂಡವ್ರಿಗೆ ಅನ್ಸುತ್ತೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ನೀವು ಕನ್ನಡಿ ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಜಾಸ್ತಿ ಹಸಿವಾಗಿದ್ದಾಗ ನಮ್ಮ ಬಾಡಿ ಆಲ್ರೆಡಿ ವೀಕ್ ಆಗಿರುತ್ತೆ. ಅವಾಗ ನಮ್ಮ ಬ್ರೈನ್ ವರ್ಕ್ ಆಗಲ್ಲ. ಇಂಟರ್ವ್ಯೂ ಫೇಸ್ ಮಾಡಬೇಕು ಅಂತ ಕೆಲ್ಸಕ್ಕೆ ಹೋಗಿರ್ತೀವಿ ಅಂದ್ಕೊಳ್ಳಿ. ಅವಾಗ ಹಸುವಿಂದ ನಾವು ಊಟನೂ ಮಾಡಿರಲ್ಲ, ಟೆನ್ಷನಲ್ಲಿ ನೀರು ಏನು ಕುಡ್ದಿರಲ್ಲ. ಹಾಗಿದ್ದಾಗ ನಿಮ್ಮ ಬಾಡಿ ಆಲ್ರೆಡಿ ವೀಕ್ ಆಗಿರುತ್ತೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಇಂಟರ್ವ್ಯೂಗೆ ಹೋಗೋ ಮುಂಚೆ ನಿಮಗೆ ಹಸ್ವಾಗ್ತಾ ಇದ್ರೆ ಊಟ ಮಾಡಿಕೊಂಡು ಆರಾಮಾಗಿ ತಿಂದು ಸ್ವಲ್ಪ ನೀರು ಕುಡಿದು ರಿಲ್ಯಾಕ್ಸ್ ಆಗಿ ಇಂಟರ್ವ್ಯೂಗೆ ಹೋಗಿ. ಈ 3 ಟಿಪ್ ಫಾಲೋ ಮಾಡಿದ್ರೆ 100% ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ 1 ಲೆವೆಲ್ ಜಾಸ್ತಿ ಆಗುತ್ತೆ. ಟ್ರೈ ಮಾಡಿ.